श्रीगुरुभ्यो नमः। हरिः ओम्। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अशेषवाग्जाड्यमलापहन्त्री नवं नवं स्पष्टसुवाक्प्रदायिनि ममेह जिह्वाग्रसुरङ्गनर्तकी भवप्रसन्ना वदने च मे श्रीः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 2ನೇ ಅಧ್ಯಾಯ ಭಾರತ ವಾಕ್ಯೋದ್ಧಾರ. ಈ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯರು ವಾಯುದೇವರ ಉತ್ತಮತ್ವವನ್ನ ಪ್ರತಿಪಾದನೆ ಮಾಡುವಂತಹ ಶ್ಲೋಕಗಳನ್ನ ಉದಾಹರಣೆ ಮಾಡ್ತಾ ಇದ್ದು, ಮಹಾಭಾರತದ ಗ್ರಂಥದಲ್ಲಿಯೇನೆ ಬಂದಂತಹ ಶ್ಲೋಕಗಳನ್ನ ಉದಾಹರಣೆ ಮಾಡ್ತಾ ಇದ್ದದ್ದು. ಈ ಹಿಂದೆ ತಿಳಿದಂತೆ ವಿರಾಟ ಪರ್ವದಲ್ಲಿ, ಅದರ ಹಿಂದೆ ಯುಧಿಷ್ಠಿರ ಭೀಮನನ್ನ ಕುರಿತು ಹೇಳಿದಂತಹ ಮಾತು, ಉತ್ತಮತ್ವವನ್ನು ಹೇಳಿದಂತಹ ಮಾತು, ಅದನ್ನು ಉದಾಹರಣೆ ಮಾಡಿದ್ದು. ದುರ್ಯೋಧನ, ವಿರಾಟ ಪರ್ವದಲ್ಲಿ ಬಂದಂತಹ ದುರ್ಯೋಧನ ಹೇಳಿದಂತಹ ಮಾತು, ಇಡೀ ಜಗತ್ತಿನೊಳಗೆ ಮಾನುಷ ಲೋಕದೊಳಗೇನೆ 4 ಜನ ಭಾರಿ ಬಲದಿಂದ ಕೂಡಿದಂಥವರು. ಅದರೊಳಗೆ ಭೀಮ, ಬಲಭದ್ರ, ಮದ್ರರಾಜ ಮತ್ತು ಕೀಚಕ ಅಂತ ಹೀಗೆ ಹೇಳಿ ಅದರಲ್ಲಿ ಕ್ರಮವಾಗಿ ಒಬ್ಬರಿಗಿಂತ ಒಬ್ಬರು ಉತ್ತಮ ಅಂತ ತಿಳಿಸಿಕೊಟ್ಟದ್ದು. ಭೀಮಸೇನ ದೇವರು ಉತ್ತಮರು, ಎಲ್ಲರಿಗಿಂತಲೂ ಉತ್ತಮರು ಅಂತ ಹೇಳಿದ್ದು. ಇದು ವಿರಾಟ ಪರ್ವದ ವಚನವನ್ನ ಕೊಟ್ಟದ್ದು. ಇನ್ನು ಮುಂದೆ 165ನೇ ಶ್ಲೋಕ, ಮತ್ತೊಂದು ಮಹಾಭಾರತದಲ್ಲಿಯೇನೆ ಮತ್ತೊಂದು ಪರ್ವದಲ್ಲಿ ಬಂದಂತಹ ಶ್ಲೋಕವನ್ನ ಉದಾಹರಣೆ ಮಾಡ್ತಾ ಇದ್ದಾರೆ. 165ನೇ ಶ್ಲೋಕ. ವಚನಂ ವಾಸುದೇವಸ್ಯ ತಥೋದ್ಯೋಗಗತಂ ಪರಂ ಯತ್ಕಿಂಚಾತ್ಮನಿ ಕಲ್ಯಾಣಂ ಸಂಭಾವಯಸಿ ಪಾಂಡವ ಸಹಸ್ರಗುಣಮಪ್ಯೇತತ್ ತ್ವಯಿ ಸಂಭಾವಯಾಮ್ಯಹಂ. ವಚನಂ ವಾಸುದೇವಸ್ಯ ತಥೋದ್ಯೋಗಗತಂ ಪರಂ ಯತ್ಕಿಂಚಾತ್ಮನಿ ಕಲ್ಯಾಣಂ ಸಂಭಾವಯಸಿ ಪಾಂಡವ ಸಹಸ್ರಗುಣಮಪ್ಯೇತತ್ ತ್ವಯಿ ಸಂಭಾವಯಾಮ್ಯಹಂ ಎಂಬುದಾಗಿ 165ನೇ ಶ್ಲೋಕ. ಪದವಿಭಾಗ. ವಚನಂ ವಾಸುದೇವಸ್ಯ ತಥಾ ಉದ್ಯೋಗಗತಂ ಪರಂ ಯತ್ ಕಿಂಚ ಆತ್ಮನಿ ಕಲ್ಯಾಣಂ ಸಂಭಾವಯಸಿ ಪಾಂಡವ
ಸಹಸ್ರಗುಣಂ ಅಪಿ ಏತತ್ ತ್ವಯಿ ಸಂಭಾವಯಾಮಿ ಅಹಂ ಎಂಬುದಾಗಿ ಪದವಿಭಾಗ. ಇಲ್ಲಿ ಮೊದಲಿನ ಎರಡು ಪಾದಗಳಲ್ಲಿ ವಚನಂ ವಾಸುದೇವಸ್ಯ ತಥೋದ್ಯೋಗಗತಂ ಪರಂ ಅಂತ ಶ್ರೀಮದಾಚಾರ್ಯರ ಮಾತಿದು. ಮತ್ತೊಂದು ಉದಾಹರಣೆಯನ್ನ ಮಾಡುತ್ತೇವೆ ಅಂತ ಶ್ರೀಮದಾಚಾರ್ಯ ಹೇಳ್ತಾ ಇದ್ದದ್ದು ತಥಾ ವಚನಂ ವಾಸುದೇವಸ್ಯ. ತಥಾ ಅಂದ್ರೆ ಹಾಗೆ. ಹಿಂದೆ ಯಾವ ರೀತಿಯಾಗಿ ವಿರಾಟ ಪರ್ವತ ವಚನವನ್ನ ದುರ್ಯೋಧನನ ಮಾತನ್ನ ಉದಾಹರಣೆ ಮಾಡಿ ಆಯ್ತು, ಈಗ ಉದ್ಯೋಗ ಪರ್ವದಲ್ಲಿ ಬಂದಂತಹ ಒಂದು ಮಾತು. ಯಾರ ಮಾತು ಅಂತ ಕೇಳಿದರೆ ವಾಸುದೇವಸ್ಯ ಪರಂ ವಚನಂ. ವಾಸುದೇವ ಭಗವಂತ ಕೃಷ್ಣ ಪರಮಾತ್ಮ, ಆ ಕೃಷ್ಣ ಪರಮಾತ್ಮನ ಪರಂ ವಚನಂ ಶ್ರೇಷ್ಠವಾದಂತಹ ಮಾತು. ಏನ್ ಮಾತು ಅಂತಂದ್ರೆ ಭೀಮಸೇನ ದೇವರಿಗೆ ಉತ್ತಮತ್ವವನ್ನು ಹೇಳುವಂತಹ ಮಾತು ಅಂತ ಅರ್ಥ. ಅದೇ ಪ್ರಸಂಗ ನಡೀತಾ ಇದ್ದುದರಿಂದಾಗಿ ವಚನಂ ವಾಸುದೇವಸ್ಯ ತಥೋದ್ಯೋಗಗತಂ ಪರಂ. ಉದ್ಯೋಗಗತಂ ಅಂದ್ರೆ ಉದ್ಯೋಗ ಪರ್ವದಲ್ಲಿ ಇರತಕ್ಕಂತಹ ವಾಸುದೇವಸ್ಯ ಪರಂ ವಚನಂ. ವಾಸುದೇವ ಕೃಷ್ಣ ಪರಮಾತ್ಮನ ಶ್ರೇಷ್ಠವಾದಂತಹ ಮಾತು ಕೂಡ ತಥಾ ಇದೇ ರೀತಿಯಾಗಿ ಇದೆ, ಹಾಗೇ ಇದೆ. ಹಿಂದೆ ಬಂದದ್ದು ಭೀಮಸೇನ ದೇವರು ಉತ್ತಮರು ಅಂತ ಹೇಳ್ತಾ ಇದ್ದದ್ದು. ತಥಾ ಹಾಗೆ ಅಂದ್ರೆ ಭೀಮಸೇನ ದೇವರು ಉತ್ತಮರು ಅಂತ ಹೇಳುವಂತಹ ಮಾತೆ ಈ ಉದ್ಯೋಗ ಪರ್ವದಲ್ಲಿಯೂ ಕೂಡ ಕೃಷ್ಣ ಪರಮಾತ್ಮ ಹೇಳಿದಂತಹ ಮಾತು. ಆ ಮಾತಿದೆ ಅಂತ ಶ್ರೀಮದಾಚಾರ್ಯರು ಅದನ್ನ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಹೇಳಿ ಆ ಉದ್ಯೋಗ ಪರ್ವದ ಕೃಷ್ಣ ಪರಮಾತ್ಮನ ಮಾತೇನು, ಯಾವ ರೀತಿಯಾಗಿ ಭೀಮಸೇನ ದೇವರಿಗೆ ಉತ್ತಮತ್ವವನ್ನ ತಿಳಿಸಿಕೊಟ್ಟಿದ್ದಾರೆ, ಹೇಳಿದ್ದಾರೆ ಎಂಬುದನ್ನ ಮುಂದೆ ಇದೇ ಶ್ಲೋಕ ಮುಂದಿನ ಪಾದಗಳಲ್ಲಿ ಉದಾಹರಣೆ ಮಾಡ್ತಾರೆ. ಯತ್ ಕಿಂಚಾತ್ಮನಿ ಕಲ್ಯಾಣಂ ಸಂಭಾವಯಸಿ ಪಾಂಡವ ಸಹಸ್ರಗುಣಮಪ್ಪೇತತ್ ತ್ವಯಿ ಸಂಭಾವಯಾಮ್ಯಹಂ. ಉದ್ಯೋಗ ಪರ್ವದಲ್ಲಿ ಬಂದಂತಹ ಶ್ಲೋಕ ಇದು. ಯತ್ ಕಿಂಚಾತ್ಮನಿ ಅಂತ ಈ ಶ್ಲೋಕ. ಅಂದ್ರೆ ಯುದ್ಧಕ್ಕೆ ಹೋಗುವಂತಹ ಒಂದು ಪ್ರಸಂಗದಲ್ಲಿ ಭೀಮಸೇನ ದೇವರು ತಮ್ಮನ್ನು ತಾವು ತಮ್ಮ ಸಾಮರ್ಥ್ಯವನ್ನ ಹೇಳಿಕೊಡ್ತಾರೆ. ಅವರಿಗೆ ಹೇಳಿಕೊಡಬೇಕು, ತಮ್ಮ ಸಾಮರ್ಥ್ಯವನ್ನ ಹೊಗಳಿಕೊಳ್ಳಬೇಕು ಅಂತ ಉದ್ದೇಶ ಸರ್ವಥಾ ಇಲ್ಲ. ಎಷ್ಟು ನಿಜವಾದಂತಹ ಒಂದು ಕಾರ್ಯವನ್ನ ಮಾಡ್ಲಿಕ್ಕೆ ಸಮರ್ಥ ಅಂತ ಹೇಳೋದಕ್ಕಾಗಿ ಆ ರೀತಿಯಾಗಿ ಹೇಳುವಂತಹ ಪ್ರಸಂಗದಲ್ಲಿ ಕೃಷ್ಣ ಪರಮಾತ್ಮ ಭೀಮಸೇನ ದೇವರಿಗೆ ಹೇಳ್ತಾನೆ, ಭಗವಂತ ಏನು ಅಂದ್ರೆ ಯತ್ ಕಿಂಚ ಆತ್ಮನಿ ಕಲ್ಯಾಣಂ ಸಂಭಾವಯಸಿ ಪಾಂಡವ. ಹೇ ಪಾಂಡವ, ಈ ಪಾಂಡುಪುತ್ರನೇ ಭೀಮಸೇನ ದೇವರೇ, ಭೀಮಸೇನನೇ ಅಂತ ಕೃಷ್ಣ ಪರಮಾತ್ಮ ಸಂಬೋಧನೆಯನ್ನ ಮಾಡಿ ಹೇಳ್ತಾನೆ. ಆತ್ಮನಿ ಯತ್ ಕಿಂಚಿತ್. ಕಿಂಚ ಅಂದ್ರೆ ಕಿಂಚಿತ್ ಅಂತ ಅರ್ಥದಕ್ಕೆ. ಹೇ ಪಾಂಡವ, ಹೇ ಭೀಮಸೇನ ದೇವರೇ, ಆತ್ಮನಿ ಯತ್ ಕಿಂಚ ಏನು ಸ್ವಲ್ಪ, ಕಿಂಚ ಎಂಬುದಕ್ಕೆ ಯತ್ ಕಿಂಚ ಕಲ್ಯಾಣಂ, ಆ ಸ್ವಲ್ಪ ಆದಂತಹ ಕಲ್ಯಾಣ ಅಂದ್ರೆ ಮಂಗಳಕರವಾದ ಗುಣಗಳು ಅಂತ ಅರ್ಥ. ಎಂತಹ ಗುಣಗಳು? ಜ್ಞಾನ ಭಕ್ತಿ ಬಲಾಧಿಕಂ. ಆ ಮಂಗಳಕರವಾದದ್ದು ಯಾವುದು, ಕಲ್ಯಾಣವಾದದ್ದು ಯಾವುದು ಅಂದ್ರೆ ಜ್ಞಾನ ಭಕ್ತಿ ಬಲ ಇತ್ಯಾದಿಗಳು. ಇವೆಲ್ಲವುಗಳನ್ನ ಆತ್ಮನಿ ಸಂಭಾವಯಸಿ. ಹೇ ಭೀಮಸೇನ ದೇವರೇ, ಈ ಕಲ್ಯಾಣವಾದಂತಹ ಜ್ಞಾನ ಭಕ್ತಿ ಬಲಾದಿಗಳು ಏನಿವೆಯಲ್ಲ, ಇವುಗಳನ್ನ ನಿನ್ನಲ್ಲಿ ನೀನು ಎಷ್ಟಿವೆ ಅಂತ ಸಂಭಾವನೆ ಮಾಡ್ತೀಯೋ, ಇಷ್ಟಿದೆ ಅಂತ ನೀನು ಅಂದುಕೊಳ್ತಾ ಇದ್ದೀಯೋ, ಆದರೆ ನಿಜವಾಗಿಯೂ ಕೂಡ ನೀ ಅಂದುಕೊಂಡಷ್ಟು ಇಲ್ಲ. ನಿನ್ನಲ್ಲಿ ನೀನೇನು ಇಷ್ಟು ಜ್ಞಾನ ಇದೆ, ನನಗೆ ಇಷ್ಟು ಬಲ ಇದೆ, ಇಷ್ಟು ದೇವರಲ್ಲಿ ಭಕ್ತಿ ಇದೆ ಅಂತ ನೀ ಏನು ಅಂದುಕೊಂಡಿದ್ದೀಯಲ್ಲ, ಭೀಮಸೇನ ದೇವರಿಗೆ ಕೃಷ್ಣ ಪರಮಾತ್ಮ ಹೇಳುವಂತ ಮಾತು. ಏನು ಅಂದುಕೊಂಡಿದ್ದೀಯಲ್ಲ, ಸಂಭಾವಯಸಿ ಕಲ್ಯಾಣಂ ಸಂಭಾವಯಸಿ. ಕಲ್ಯಾಣ ಅಂದ್ರೆ ಜ್ಞಾನ ಭಕ್ತ್ಯಾದಿ ಬಲಾದಿಗಳನ್ನ
ಸಂಭಾವನೆ ಮಾಡ್ತೀಯೋ, ಇವೆ ಅಂತ ಇಷ್ಟಿವೆ ಅಂತ ಸಂಭಾವನೆ ಮಾಡ್ತೀಯೋ, ಆದರೆ ಸಹಸ್ರ ಗುಣಮಪ್ಪೇತತ ತ್ವಯಿ ಸಂಭಾವಯಾಮ್ಯಹಂ. ನಾನು ಮಾತ್ರ ನೀ ಎಷ್ಟು ಅಂದುಕೊಂಡಿದ್ದಿ ನಿನ್ನಲ್ಲಿವೆ ಅಂತ ಹೇಳಿ ಅಷ್ಟು ನಾ ಅಂದುಕೊಳ್ಳೋದಿಲ್ಲ. ಯಾಕೆ ಅಂದ್ರೆ ಸಹಸ್ರ ಗುಣಮಪಿ ಅಹಂ ತ್ವಯಿ ಯದ್ ಜ್ಞಾನಾದಿಕಂ. ಅಹಂ ಅಂತ ಕೊನೆಗಿದೆ ನೋಡಿ, ಅಹಂ ನಾನು, ತ್ವಯಿ ನಿನ್ನಲ್ಲಿ, ಯತ್ ಜ್ಞಾನಾದಿಕಂ ಏನು ಜ್ಞಾನ, ಭಕ್ತಿ, ಬಲ ಮೊದಲಾದಂಥವುಗಳು ಏನಿವೆಯಲ್ಲ ಇವುಗಳು ಸಹಸ್ರ ಗುಣಮಪಿ ಸಂಭಾವಯಾಮಿ ಅಂದ್ರೆ ತಥೋಪ್ಯಧಿಕಂ ಸಂಭಾವಯಾಮಿ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ನೀ ಏನ್ ಅಂದುಕೊಂಡಿದ್ಯೋ, ಇಷ್ಟು ಜ್ಞಾನ ಇದೆ ಅಂತ ಅಂದುಕೊಂಡಿದ್ಯೋ, ಇಷ್ಟು ಬಲ ಇದೆ ಅಂದುಕೊಂಡಿದ್ಯೋ, ಇಷ್ಟು ಭಕ್ತಿ ಇದೆ ಅಂದುಕೊಂಡಿದ್ಯೋ, ಆದರೆ ನಾನು ಹೇಳ್ತೇನೆ, ನಾನು ನಿನ್ನಲ್ಲಿ ಅಂದುಕೊಂಡದ್ದು ತಿಳಿದುಕೊಂಡದ್ದು ಎಷ್ಟು ಅಂದ್ರೆ ನೀನು ಅಂದುಕೊಂಡಂತಹಕ್ಕಿಂತಲೂ 1000 ಪಟ್ಟು ಅಧಿಕವಾಗಿ ಇದೆ ನಿನ್ನಲ್ಲಿ. ಅಂದ್ರೆ ಭೀಮಸೇನ ದೇವರು ಏನು ಇಷ್ಟು ಜ್ಞಾನ ಇದೆ ಅಂದುಕೊಂಡಿದ್ದಾರೋ, ದೇವರು ಹೇಳ್ತಾನೆ ಭೀಮಸೇನ ದೇವರಿಗೆ, ನೀನು ಏನ್ ಜ್ಞಾನ ಇದೆ ಅಂದುಕೊಂಡಿದ್ದೀರಾ ಅದು ನೀ ಅಂದುಕೊಂಡದ್ದಕ್ಕಿಂತಲೂ 1000 ಪಟ್ಟು ನಿನ್ನಲ್ಲಿ ಜ್ಞಾನ ಹೆಚ್ಚಿದೆ. ನೀ ಅಂದುಕೊಂಡಷ್ಟಿಲ್ಲ, ಅಷ್ಟೇ ಇಲ್ಲ, ನೀ ಅಂದುಕೊಂಡದ್ದಕ್ಕಿಂತಲೂ 1000 ಪಟ್ಟು ಹೆಚ್ಚಿದೆ ಜ್ಞಾನ. ಅದೇ ರೀತಿ ಭಕ್ತಿಯೂ ಅಷ್ಟೇ. ಏನು ಭೀಮಸೇನ ದೇವರು ತಾವು ಅಂದುಕೊಂಡಿದ್ದಾರೆ ಭಗವಂತನಲ್ಲಿ ನಾನಿಷ್ಟು ಭಕ್ತಿಯನ್ನ ಮಾಡ್ತೇನೆ ಅಂತ ಹೇಳಿ, ಆದರೆ ಅಷ್ಟೇ ನೀ ಅಂದುಕೊಂಡಷ್ಟು ಭಕ್ತಿಯನ್ನ ಅಲ್ಲ, ನೀ ಅಂದುಕೊಂಡದ್ದಕ್ಕಿಂತಲೂ 1000 ಪಟ್ಟು ಹೆಚ್ಚು ಭಕ್ತಿಯನ್ನ ಮಾಡ್ತೀನಿ ನೀನು, ಅದು ನಾನು ತಿಳ್ಕೊಂಡೀನಿ. ಹಂಗೆ ಅಷ್ಟು ಸರಿ ಸತ್ಯವಾಗಿ ಇದೆ ಅಂತ ಅರ್ಥ. ಅದೇ ರೀತಿ ಬಲವೂ ಅಷ್ಟೇ. ಭೀಮಸೇನ ದೇವರು ತಮಗೆಷ್ಟು ಬಲ ಇದೆ ಅಂದುಕೊಂಡಿದ್ದಾರೋ ಅದಕ್ಕಿಂತಲೂ ಕೂಡ 1000 ಪಟ್ಟು ಬಲ ಭೀಮಸೇನ ದೇವರಿಗೆ ನಿನ್ನಲ್ಲಿ ಇದೆ ಅಂತ ನಾನು ತಿಳಿದುಕೊಂಡಿದ್ದೇನೆ ಅಂತ ಭಗವಂತ ಕೃಷ್ಣ ಪರಮಾತ್ಮ ಭೀಮಸೇನ ದೇವರಿಗೆ ಹೇಳಿದಂತಹ ಮಾತು. ಸಹಸ್ರ ಗುಣಮಪಿ ಏತತ್ ತ್ವಯಿ ಸಂಭಾವಯಾಮ್ಯಹಂ. ನಾನು ಆ ರೀತಿಯಾಗಿ ತಿಳಿದುಕೊಳ್ತೇನೆ ಅಂದ್ರೆ ಅಷ್ಟು ಬಲ ಇದೆ, ಜ್ಞಾನ ಇದೆ, ಭಕ್ತಿ ಇದೆ, ದೇವರಲ್ಲಿ ಭಕ್ತಿ ಇದೆ ಅಂತ ಎಲ್ಲರಿಗಿಂತಲೂ ಕೂಡ ಅಧಿಕವಾದ ಬಲ, ಅಧಿಕವಾದ ಜ್ಞಾನ, 1000 ಪಟ್ಟು ಅಧಿಕವಾದ ಜ್ಞಾನ ಮತ್ತು ಅಧಿಕವಾದಂತಹ ಭಕ್ತಿ ಇವೆಲ್ಲವೂ ಕೂಡ ನಿನ್ನಲ್ಲಿ ಇವೆ ಎಂಬುದಾಗಿ ಕೃಷ್ಣ ಪರಮಾತ್ಮ ಈ ರೀತಿಯಾಗಿ ಉದ್ಯೋಗ ಪರ್ವದಲ್ಲಿ ಹೇಳಿದಂತಹ ಮಾತಿದು. ಹೀಗಾಗಿ ಭೀಮಸೇನ ದೇವರು ಎಲ್ಲರಿಗಿಂತಲೂ ಕೂಡ ಅಧಿಕವಾದ ಜ್ಞಾನ, ಭಕ್ತಿ, ಬಲಾದಿಗಳನ್ನ ಹೊಂದಿದ್ದರಿಂದ ಭೀಮಸೇನ ದೇವರು ಎಲ್ಲರಿಗಿಂತಲೂ ಉತ್ತಮರು ಅಂತ ಕೃಷ್ಣ ಪರಮಾತ್ಮನು ಈ ರೀತಿಯಾಗಿ ತಿಳಿಸಿಕೊಟ್ಟಿದ್ದಾನೆ. ಹೀಗಾಗಿ ಇದು ಒಂದು ಪ್ರಮಾಣವಾಗ್ತದೆ, ಭೀಮಸೇನ ದೇವರು ಉತ್ತಮರು ಅನ್ನುವ ವಿಷಯದೊಳಗೆ. ಮುಂದಿನ ಶ್ಲೋಕವು ಕೂಡ ಅದೇ ರೀತಿಯಾಗಿ, ಮುಂದಿನ ಶ್ಲೋಕಗಳು ಕೂಡ ಭೀಮಸೇನ ದೇವರನ್ನ ಕುರಿತು ಕೃಷ್ಣ ಪರಮಾತ್ಮ ಹೇಳಿದಂತಹ ಮಾತು. ಮುಂದಿನ ಶ್ಲೋಕದಲ್ಲಿಯೂ ಕೂಡ ಭೀಮಸೇನ ದೇವರಿಗೆ ಉತ್ತಮತ್ವವನ್ನ ಭಗವಂತ ಹೇಳ್ತಾ ಇದ್ದಾನೆ. 166ನೆಯ ಶ್ಲೋಕ. ಈ ಹಿಂದಿನ ಶ್ಲೋಕದಲ್ಲಿ ಇನ್ನೊಂದನ್ನು ನಾವು ತಿಳಿದುಕೊಳ್ಳಬಹುದು. ಅಂದ್ರೆ ವಾಯುದೇವರ ಅವತಾರರಾದಂತಹ ಮಧ್ವಾಚಾರ್ಯರು, ಶ್ರೀಮದಾಚಾರ್ಯರು ತಾವು ಗೀತಾಭಾಷ್ಯವನ್ನ ರಚನೆ ಮಾಡಿದಾಗಲೂ ಕೂಡ ಹೋಗಿ ವೇದವ್ಯಾಸ ದೇವರಿಗೆ ಸಮರ್ಪಣೆಯನ್ನ ಮಾಡ್ತಾರೆ. ಸಮರ್ಪಣೆಯನ್ನ ಮಾಡಿದಾಗ ಅಲ್ಲಿಯೂ ಕೂಡ ಮಧ್ವಾಚಾರ್ಯರು ಸಮರ್ಪಣೆಯನ್ನ ಗೀತಾಭಾಷ್ಯವನ್ನ ಮಾಡಿದಾಗ ಅಲ್ಲಿ ಅವರು ತಿಳಿಸಿಕೊಟ್ಟದ್ದು, ನನ್ನ ಶಕ್ತಿಗೆ ಅನುಗುಣವಾಗಿ ನಾನು ಈ ಒಂದು ಭಾಷ್ಯವನ್ನ ರಚನೆ ಮಾಡಿದ್ದೇನೆ ಅಂತ ದೇವರ ಮುಂದೆ ಹೇಳಿದರೆ, ಅದಕ್ಕೆ ದೇವರು ವಾಯುದೇವರಿಗೆ, ಆ ಶ್ರೀಮದಾಚಾರ್ಯರಿಗೆ ಹೇಳಿದ್ದು, ಸರ್ವಥಾ ನಿನ್ನ ಶಕ್ತಿಗೆ ಅನುಗುಣವಾಗಿ ಅಂತ ಅನ್ಲಿಕ್ಕೆ ಹೋಗಬೇಡ್ರಿ. ಯಾಕೆ ಅಂದ್ರೆ ನಿಮ್ಮ ಶಕ್ತಿ ಅಪಾರವಾದದ್ದು. ಆ ರೀತಿಯ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಏನಾದರೂ ನೀವು ಭಾಷ್ಯವನ್ನ ರಚನೆ ಮಾಡಿದ್ದೇ ಆದರೆ ಅದು ಸರ್ವಥಾ ಯಾರಿಗೂ ಅರ್ಥವೇ ಆಗೋದಿಲ್ಲ. ಅದಕ್ಕೆ ಸುಮ್ಮನೆ ಸ್ವಲ್ಪ ಆ ಭಾಷ್ಯವನ್ನ ರಚನೆ ಮಾಡಿದ್ದು ಅಂತ ಅದನ್ನ ವ್ಯತ್ಯಾಸ ಮಾಡಿ ತಿಳಿಸಿಕೊಡ್ತಾರೆ. ಹೀಗಾಗಿ ಉದ್ದೇಶ ಆ ವಾಯುದೇವರಿಗೆ ಗೊತ್ತಿದೆ,
ನನ್ನ ಶಕ್ತಿಗೆ ಅನುಗುಣವಾಗಿ ಮಾಡಿದ್ದಿಲ್ಲ. ಜೀವರಾಶಿಗಳಿಗೆ ಅನೇಕ ಸಜ್ಜನರಿಗೆ ತಿಳಿಯೋದಕ್ಕಾಗಿಯೇನೆ ಮಾಡಿದ್ದು ಅಂತ ಗೊತ್ತಿದೆ. ಆದರೆ ಅದು ವಿನಯವನ್ನ ತೋರಿಸಿಕೊಳ್ಳುವಂತಹದ್ದು. ಹೀಗಾಗಿ ಆ ವಿನಯವನ್ನ ತೋರಿಸಿಕೊಳ್ಳುವುದಕ್ಕಾಗಿ ಆ ರೀತಿಯಾಗಿ ಆ ಮಾತನ್ನ ಆಡಿರ್ತಾರೆ. ಅದೇ ರೀತಿಯಾಗಿ ಭೀಮಸೇನ ದೇವರು ಕೂಡ ಅಷ್ಟೇ. ತಾವು ತಮ್ಮಲ್ಲಿ ಏನು ಶಕ್ತಿ ಇದೆ, ಏನು ಜ್ಞಾನ ಇದೆ, ಏನು ಭಕ್ತಿ ಇದೆ ಅಂತ ಆ ಭೀಮಸೇನ ದೇವರಿಗೆ ಭಗವಂತ ಅನುಗ್ರಹದಿಂದ ಗೊತ್ತಿದೆ. ಗೊತ್ತಿದ್ದರೂ ಕೂಡ ಅಷ್ಟಿದೆ ಅಂತ ಹೇಳಿಕೊಂಡು ಬಿಟ್ರೆ ಅದು ಅಹಂಕಾರವನ್ನ ತೋರಿಸಿಕೊಂಡಂತೆ ಆಗ್ತದೆ. ವಿನಯವಂತರು ಭೀಮಸೇನ ದೇವ ವಾಯುದೇವರು. ಹೀಗಾಗಿ ಆ ವಿನಯವನ್ನ ಸೂಚನೆ ಮಾಡುವುದಕ್ಕಾಗಿ ಆ ರೀತಿಯಾಗಿ ಹೇಳಿದ್ದು. ಅದಕ್ಕೆ ಭಗವಂತ ಆ ಭೀಮಸೇನ ದೇವರು ಹೇಳಿದ್ದು, ನೀ ಅಂದುಕೊಂಡಷ್ಟು ಅಲ್ಲ, ನೀ ಕೊಂಡದ್ದಕ್ಕಿಂತಲೂ 1000 ಪಟ್ಟು ಹೆಚ್ಚು ನಿನ್ನಲ್ಲಿ ಭಕ್ತಿ ಜ್ಞಾನ ಬಲಾದಿಗಳು ಇವೆ ಎಂಬುದಾಗಿ ಆ ಭಗವಂತ ತಿಳಿಸಿಕೊಟ್ಟಿದ್ದಾನೆ. ಮುಂದಿನ ಶ್ಲೋಕ 166ನೇ ಶ್ಲೋಕದಲ್ಲಿಯೂ ಕೂಡ ಉತ್ತಮತ್ವವನ್ನ ತಿಳಿಸಿಕೊಟ್ಟಿದ್ದಾರೆ. ಯಾದೃಶೇ ಚ ಕುಲೇ ಜಾತಃ ಸರ್ವರಾಜಾಭಿಪೂಜಿತೆ ಯಾದೃಶಾನಿ ಚ ಕರ್ಮಾಣಿ ಭೀಮತ್ವಮಸಿ ತಾದೃಶಃ ಯಾದೃಶೇ ಚ ಕುಲೇ ಜಾತಃ ಸರ್ವರಾಜಾಭಿಪೂಜಿತೆ ಯಾದೃಶಾನಿ ಚ ಕರ್ಮಾಣಿ ಭೀಮತ್ವಮಸಿ ತಾದೃಶಃ ಎಂಬುದಾಗಿ 166ನೇ ಶ್ಲೋಕ ಪದವಿಭಾಗ. ಯಾದೃಶೇ ಚ ಕುಲೇ ಜಾತಃ ಸರ್ವರಾಜಾಭಿಪೂಜಿತೆ ಯಾದೃಶಾನಿ ಚ ಕರ್ಮಾಣಿ ಭೀಮಃ ಭೀಮ ತ್ವಂ ಅಸಿ ತಾದೃಶಃ ಎಂಬುದಾಗಿ ಪದವಿಭಾಗ. ಕೃಷ್ಣ ಪರಮಾತ್ಮ ಹೇಳಿದಂತಹ ಮಾತು, ಯಾದೃಶೇ ಚ ಕುಲೇ ಜಾತಃ ಸರ್ವರಾಜಾಭಿಪೂಜಿತೆ. ಹೇ ಭೀಮ ಅಂತ ಸಂಬೋಧನೆಯನ್ನು ಮಾಡ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಭೀಮ ತ್ವಮಸಿ ತಾದೃಶಃ ಅಂತ ಇದೆ, ಪದಚ್ಛೇದ ಮಾಡಿಕೊಂಡದ್ದು ಸಂಬೋಧನ ಅದು ಭೀಮ ಅಂತ ಹೇಳಿ. ಹೇ ಭೀಮ, ಭೀಮಸೇನ ದೇವರೇ, ಸರ್ವರಾಜಾಭಿಪೂಜಿತೆ ಯಾದೃಶೇ ಕುಲೇ ಜಾತಃ. ಈ ಭೀಮಸೇನ ದೇವರ ಒಂದು ಕುಲ ಇದೇನಿದೆ, ವಂಶ ಇದು ಎಂತಹ ವಂಶ? ಇದು ಕುರುವಂಶ ಅಂತಂದರೆ ಸರ್ವರಾಜಾಭಿಪೂಜಿತೆ, ಎಲ್ಲ ರಾಜರಿಂದಲೂ ಕೂಡ ಪೂಜಿತವಾದಂತಹ, ಎಲ್ಲ ರಾಜರು ಈ ವಂಶದ ರಾಜರಿಗೆ ತಲೆವಾಗಿದ್ರು, ಆ ರೀತಿಯಾಗಿ ಶರಣಾಗತಿಯನ್ನು ಹೊಂದಿದ್ರು. ಅಂತಹ ಒಂದು ಕುಲ ಇದು. ಭೀಮ ಸರ್ವರಾಜಾಭಿಪೂಜಿತೆ ಯಾದೃಶೇ ಅಂದ್ರೆ ಸರ್ವೋತ್ಕೃಷ್ಟೆ, ಅಂದ್ರೆ ಎಲ್ಲ ರಾಜರು ಈ ಒಂದು ಕುಲಕ್ಕೆ ತಲೆವಾಗಿದ್ದಾರೆ, ಪೂಜೆ ಮಾಡ್ತಾರೆ ಅವರಿಗೆ ಅಂತಂದ್ರೆ ಎಲ್ಲ ರಾಜರಿಗಿಂತಲೂ ಈ ಕುಲದ ರಾಜ ಅವನು ಉತ್ತಮ ಅಂತ ಅರ್ಥ, ಶ್ರೇಷ್ಠನಾಗಿ ಇದ್ದಾನೆ ಅಂತ ಅರ್ಥ. ಹೀಗಾಗಿ ಹೇ ಭೀಮ ಸರ್ವರಾಜಾಭಿಪೂಜಿತೆ ಯಾದೃಶೇ ಸರ್ವೋತ್ಕೃಷ್ಟೇ ಕುಲೆ ಜಾತಃ, ಎಲ್ಲ ರಾಜರಿಂದ ಪೂಜಿತವಾದಂತಹ ಯಾವ ಶ್ರೇಷ್ಠವಾದಂತಹ ಉತ್ಕೃಷ್ಟವಾದಂತಹ ಕುಲದಲ್ಲಿ ಹುಟ್ಟಿದ್ದೀಯೋ ನೀನು. ಯಾದೃಶಾನಿ ಸರ್ವೋತ್ಕೃಷ್ಟಾನಿ ಅಂತ ಅರ್ಥ. ಕರ್ಮಾಣಿ ಕರೋಷಿ ಮುಂದಿನ ಪಾದ. ಯಾದೃಶಾನಿ ಚ ಕರ್ಮಾಣಿ, ಒಬ್ಬ ವ್ಯಕ್ತಿ ಯೋಗ್ಯವಾದಂತಹ ಕುಲದಲ್ಲಿ ಹುಟ್ಟಿದಾಗ ಆ ಕುಲಕ್ಕೆ ಯೋಗ್ಯವಾದಂತಹ ಕರ್ಮಗಳು ಅಂತ ಯಾವಿವೆಯೋ ಹೇಳ್ತಾರೆ. ಯಾದೃಶಾನಿ ಚ ಕರ್ಮಾಣಿ, ಭೀಮಸೇನ ದೇವ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದದ್ದು, ನೀನು ಯೋಗ್ಯವಾದಂತ ಸರ್ವೋತ್ಕೃಷ್ಟ ಅಂದ್ರೆ ಎಲ್ಲರಿಗಿಂತಲೂ ಉತ್ಕೃಷ್ಟವಾದಂತಹ ಕುಲದಲ್ಲಿ ಹುಟ್ಟಿದ್ದೀಯ.
ಬರೇ ಕುಲದಲ್ಲಿ ಹುಟ್ಟಿದ್ದೀಯಾ ಅಂದ ಮಾತ್ರಕ್ಕೆ ನೀ ಉತ್ತಮ ಅಂತ ಆಗೋದಿಲ್ಲ. ಕುಲ ಉತ್ತಮ ಇದೆ. ಕುಲ ಉತ್ತಮ ಇದ್ದ ಮಾತ್ರಕ್ಕೆ, ಅಲ್ಲಿ ಹುಟ್ಟಿದ ಮಾತ್ರಕ್ಕೆ ಆ ವ್ಯಕ್ತಿ ಉತ್ತಮ ಅಂತ ಆಗೋದಿಲ್ಲ. ಆ ಕುಲಕ್ಕೆ ಯೋಗ್ಯವಾದಂತಹ ಕರ್ಮಗಳು ಅಂತ ಏನಿವೆಯೋ ಆ ಕರ್ಮಗಳನ್ನ ಸರಿಯಾಗಿ ಮಾಡಬೇಕು. ಅಂದಾಗ ಅವನು ಉತ್ಕೃಷ್ಟ ಅಂತ ಆಗ್ತಾನೆ. ಅದನ್ನ ಹೇಳ್ತಾರೆ ಯಾದೃಶಾನಿಶ ಕರ್ಮಾಣಿ, ಸರ್ವೋತ್ಕೃಷ್ಟವಾದಂತಹ ಕರ್ಮಗಳು ಏನಿವೆಯೋ ಆ ಕುಲಕ್ಕೆ ತಕ್ಕಂತೆ ಅಂಥವುಗಳನ್ನ ಮಾಡಬೇಕು ಆ ವ್ಯಕ್ತಿ, ಅಲ್ಲಿದ್ದಂತಹ ವ್ಯಕ್ತಿ, ಹುಟ್ಟಿದಂತಹ ವ್ಯಕ್ತಿ. ಆದ್ರೆ ನೀನು ಕೂಡ ಏನ್ ಮಾಡ್ತಾ ಇದ್ದೀಯ ಅಂದ್ರೆ ಭೀಮ ತ್ವಂ ತಾದೃಶಃ ಅಸಿ, ನೀನು ವಿರುದ್ಧವಾಗಿ ಏನಿಲ್ಲ, ಯಾವ ಕುಲಕ್ಕೆ ಯೋಗ್ಯವಾದಂತಹ ಕರ್ಮ ಇವೆಯೋ ಅದೇ ರೀತಿಯಾದಂತಹ ಕರ್ಮಗಳನ್ನೇ ನೀ ಮಾಡ್ತಾ ಇದ್ದೀಯಾ ನೋಡೋದನ್ನ ಹೇಳ್ತಾರೆ. ಯಾವುದು ಸರ್ವೋತ್ಕೃಷ್ಟಾನಿ ಕರ್ಮಾಣಿ ಕರೋಷಿ ತ್ವಮಪಿ ತಾದೃಶಃ ಸರ್ವೋತ್ಕೃಷ್ಟ ಅಸಿ, ಒಳ್ಳೆಯ ಕುಲದಲ್ಲಿ ಹುಟ್ಟಿದ್ದೀಯಾ, ಆ ಕುಲಕ್ಕೆ ಯೋಗ್ಯವಾದಂತಹ ಕರ್ಮಗಳನ್ನು ಮಾಡ್ತಾ ಇದ್ದೀಯಾ ಅಂದ ಮೇಲೆ ತ್ವಮಪಿ ತಾದೃಶಃ ಅಸಿ. ಮುಂದಿನ ಕೊನೆಯ ಪಾದ ಭೀಮ ತ್ವಂ ತಾದೃಶಃ ಅಸಿ, ಹಾಗಾದ್ರೆ ನೀನು ಕೂಡ ಸರ್ವೋತ್ಕೃಷ್ಟನಾಗಿದ್ದೀಯಾ ಅಂತ ಅರ್ಥ. ಸರ್ವೋತ್ಕೃಷ್ಟವಾದಂತಹ ಕುಲದಲ್ಲಿ ಹುಟ್ಟಿದ್ದೀಯಾ, ಸರ್ವೋತ್ಕೃಷ್ಟವಾದಂತಹ ಕರ್ಮಗಳನ್ನ ಮಾಡ್ತೀಯ ಅಂದ ಮೇಲೆ ನೀನು ಕೂಡ ಸರ್ವೋತ್ಕೃಷ್ಟನಾಗಿದ್ದೀಯಾ, ಎಲ್ಲರಿಗಿಂತಲೂ ಕೂಡ ಉತ್ತಮನಾಗಿದ್ದೀಯಾ ಅಂತ ಕೃಷ್ಣ ಪರಮಾತ್ಮ ಈ ರೀತಿಯಾಗಿ ಭೀಮಸೇನ ದೇವರನ್ನ ಉತ್ತಮ ಅಂತ ಹೇಳಿದಂತಹ ಮಾತು. ಇದು ಕೂಡ ಒಂದು ವಾಯುದೇವರ ಉತ್ತಮತ್ವದ ವಿಷಯದಲ್ಲಿ ಉದ್ಯೋಗ ಪರ್ವದ ವಚನ ಇದು ಪ್ರಮಾಣವಾಗ್ತದೆ ಅಂತ ಉದಾಹರಣೆಯನ್ನ ಶ್ರೀಮದಾಚಾರ್ಯರು ಮಾಡ್ತಾರೆ. ಹೀಗೆ ಮತ್ತೊಂದು ಶ್ಲೋಕವನ್ನು ಉದಾಹರಣೆ ಮಾಡ್ತಾರೆ. ಇದೇ ಉದ್ಯೋಗ ಪರ್ವದಲ್ಲಿ ಬಂದಂತಹ ಒಂದು ಮಾತು, ಕೃಷ್ಣ ಪರಮಾತ್ಮನ ಮಾತು. 167ನೆಯ ಶ್ಲೋಕ. ಅಸ್ಮಿನ್ ಯುದ್ಧೇ ಭೀಮಸೇನ ತ್ವಯಿ ಭಾರಃ ಸಮಾಹಿತಃ ಧೂರರ್ಜುನೇನ ವೋಢವ್ಯಾ ಇತರೇ ಜನಾಃ. ಅಸ್ಮಿನ್ ಯುದ್ಧೇ ಭೀಮಸೇನ ತ್ವಯಿ ಭಾರಃ ಸಮಾಹಿತಃ ಧೂರರ್ಜುನೇನ ವೋಢವ್ಯಾ ಇತರೇ ಜನಾಃ ಎಂಬುದಾಗಿ 167ನೆಯ ಶ್ಲೋಕ. ಪದವಿಭಾಗ. ಅಸ್ಮಿನ್ ಯುದ್ಧೇ ಭೀಮಸೇನ ತ್ವಯಿ ಭಾರಃ ಸಮಾಹಿತಃ ಧೂಃ ಅರ್ಜುನೇನ ವೋಢವ್ಯಾ ಇತರೆ ಜನಾಃ ಎಂಬುದಾಗಿ ಪದವಿಭಾಗ. ಕೃಷ್ಣ ಪರಮಾತ್ಮ ಭೀಮಸೇನ ದೇವರಿಗೆ ಹೇಳ್ತಾನೆ. ಭೀಮಸೇನ ಅಂತ ಇಲ್ಲಿ ಸಂಬೋಧನೆಯನ್ನು ಮಾಡಿದ್ದು. ಒಟ್ಟು 3 ಶ್ಲೋಕವನ್ನ ಉದಾಹರಣೆ ಮಾಡಿದ್ದು. ಒಂದರೊಳಗೆ ಭಾರತ ಅಂತ ಒಂದು ಶ್ಲೋಕದಲ್ಲಿ, ಪಾಂಡವ ಅಂತ ಉದಾಹರಣೆ ಮಾಡಿದ್ದು, ಒಂದು ಸಂಬೋಧನೆ ಮಾಡಿದ್ದು. ಮುಂದಿನ ಶ್ಲೋಕದಲ್ಲಿ ಭೀಮ ಅಂತ ಸಂಬೋಧನೆ ಮಾಡ್ತಾನೆ ಕೃಷ್ಣ ಪರಮಾತ್ಮ. ಈ ಶ್ಲೋಕದಲ್ಲಿ ಭೀಮಸೇನ ಅಂತ ಸಂಬೋಧನೆಯನ್ನ ಮಾಡಿದ್ದು. ಭೀಮಸೇನ ಅಸ್ಮಿನ್ ಯುದ್ಧೇ ತ್ವಯಿ ಭಾರಃ ಸಮಾಹಿತಃ. ಯುದ್ಧದ ಪ್ರಸಂಗ. ಆ ಯುದ್ಧದ ಪ್ರಸಂಗದಲ್ಲಿ ಕೃಷ್ಣ ಪರಮಾತ್ಮ ಭೀಮಸೇನ ದೇವರಿಗೆ ಹೇಳ್ತಾರೆ, ಭೀಮಸೇನ ಅಸ್ಮಿನ್ ಯುದ್ಧೇ, ಈ ಯುದ್ಧದೊಳಗೆ ತ್ವಯಿ ಭಾರಃ ಸಮಾಹಿತಃ, ಇಡೀ ಯುದ್ಧದ ಒಂದು ಭಾರವನ್ನ, ಎಲ್ಲ ಜವಾಬ್ದಾರಿಯನ್ನು, ಭಾರವನ್ನ ನಿನ್ನ ಮೇಲೆ ಹಾಕ್ತಾ ಇದ್ದೇನೆ ನಾನು. ತ್ವಯಿ ಭಾರಃ ಸಮಾಹಿತಃ. ಯಾಕೆ ಭೀಮಸೇನ ದೇವರ ಮೇಲೆ ಯಾಕೆ ಹೇಳ್ತಾ ಇದ್ದದ್ದು? ಇದಕ್ಕೆ ಮುಂದೆ ಪ್ರಶ್ನೆಯನ್ನು ಮಾಡಿಕೊಂಡು ಉತ್ತರವನ್ನ ಕೊಡ್ತಾರೆ. ಅರ್ಜುನೇ ಸ್ಥಿತೆ ಕಿಂ ಮಾಂ ವದಸಿ ಇತ್ಯತಃ ಆಹ. ಅರ್ಜುನ ಇದ್ದಾಗ ನನ್ನನ್ನು ಕುರಿತು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀಯಾ ಅಂತ ಏನಾದರೂ
ಪ್ರಶ್ನೆಯನ್ನ ಕೇಳಿದರೆ ಅದಕ್ಕೆ ಕೃಷ್ಣ ಪರಮಾತ್ಮ ಉತ್ತರವನ್ನು ಕೊಟ್ಟದ್ದು ಧೂರರ್ಜುನೇನ ಓಢವ್ಯ ಇತರೇ ಜನಾಃ. ಧೂಹು ಯುಗಂಧರಃ ಅಂತ ಅರ್ಥ. ಯುಗಂಧರ ಅಂದ್ರೆ ವಾಹಕಃ, ಯಥಾ ಯುಗಂಧರಃ ವಾಹಕಃ ಅಶ್ವಃ ತಥಾ ಯುಕ್ತಂ ಭವತಿ, ತಥೇತ್ಯುಕ್ತಂ ಭವತಿ. ವಾಹಕ ಅಂದ್ರೆ ಆ ರಥವನ್ನ ಧಾರಣೆ ಮಾಡುವಂತಹದ್ದು, ಅಶ್ವಗಳು ಕುದುರೆಗಳು ಅಂತ ಅರ್ಥ. ಈ ಅರ್ಜುನ ಏನು ಅಂತಂದ್ರೆ, ನೀ ಏನು ಅಂತಂದ್ರೆ ಒಂದು ರಥ ಇದ್ದಾಗೆ ಇಡೀ ಭಾರವನ್ನ ಹೊರತಾ ಇದ್ದದ್ದು. ಅರ್ಜುನ ಅವನು ಭಾರವನ್ನು ಹೊರತಾ, ಅರ್ಜುನ ಇದ್ದಾಗ ನನ್ಗೆ ಯಾಕೆ ಹೇಳ್ತಾ ಇದ್ದೀಯಾ ಅಂತ ಪ್ರಶ್ನೆ ಇದೆಯಲ್ಲ, ಆ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದದ್ದು. ಅರ್ಜುನ ಏನು ಅಂದ್ರೆ, ಅರ್ಜುನ ಕುದುರೆ ಇದ್ದಂತೆ. ಒಂದು ರಥದಲ್ಲಿ ಯಾವ ರೀತಿಯಾಗಿ ಕುದುರೆಗಳು, ಒಬ್ಬ ರಥಿಕ, ಅದಕ್ಕೆ ಅನೇಕ ಸೇವಕರು ಹೀಗೆಲ್ಲರೂ ಇರ್ತಾರಲ್ಲ, ಆ ರೀತಿಯಾಗಿ ಮುಖ್ಯವಾಗಿ ರಥ ಶ್ರೇಷ್ಠವಾದದ್ದು. ಇಂತಹ ರಥ, ಆ ರಥ ಯಾರು ಅಂದ್ರೆ ನೀನೇ ರಥ ಇದ್ದಂತೆ, ಅದಕ್ಕೆ ಅಂಗಭೂತವಾದದ್ದು ಕುದುರೆಗಳು ರಥಕ್ಕೆ. ಹೀಗಾಗಿ ಆ ರಥ ಅರ್ಜುನ ಇದ್ದಂತೆ. ಧೂಹು ಅರ್ಜುನೇನ ಓಢವ್ಯ, ಓಢವ್ಯಾಹ ಇತರೆ ಜನಾಃ. ಇನ್ನುಳ್ಕಿದ ಜನ ಇದ್ದಾರಲ್ಲ, ಅನೇಕ ವ್ಯಕ್ತಿಗಳಿದ್ದಾರೆ ಈ ಯುದ್ಧದಲ್ಲಿ, ಅವರೆಲ್ಲರೂ ಕೂಡ ಓಢವ್ಯಾಹ ಇತರೆ ಜನಾಃ. ಓಢವ್ಯಾಹ ಅಂದ್ರೆ ರಕ್ಷಕರು ಅಂತ ಅರ್ಥ. ಯುದ್ಧವನ್ನು ಮಾಡ್ಲಿಕ್ಕೆ ನಿಮಗೆ ಅನೇಕ ರೀತಿಯಾದಂತಹ ಯುದ್ಧದಲ್ಲಿ ರಕ್ಷಕರಾಗಿ ಇದ್ದವರು ಅಂತ ಈ ರೀತಿಯಾಗಿ ಹೇಳುವಂತಹ ಪ್ರಸಂಗ. ಅಲ್ಲಿ ಭಗವಂತ ಕೃಷ್ಣ ಪರಮಾತ್ಮ ಭೀಮಸೇನ ದೇವರು ಹೇಳಿದ್ದು, ನೀನು ರಥ ಇದ್ದಂತೆ, ಹೀಗಾಗಿ ಎಲ್ಲ ಭಾರವನ್ನ ನಿನಗೆ ವಹಿಸಿದ್ದು. ತ್ವಯಿ ಭಾರಃ ಸಮಾಹಿತಃ ಅಂದ್ರೆ ಎಲ್ಲ ಭಾರವನ್ನ ಭೀಮಸೇನ ದೇವರಿಗೆ ಹೊರಸ್ತಾ ಇದ್ದಾನೆ ಭಗವಂತ. ಅಂದ್ರೆ ಎಲ್ಲರಿಗಿಂತಲೂ ಯಾರು ಉತ್ತಮರಾಗಿರ್ತಾರೋ ಅಂಥವರಿಗೆ ಒಂದು ಜವಾಬ್ದಾರಿಯನ್ನ, ಒಂದು ಎಲ್ಲ ಭಾರವನ್ನ ವಹಿಸ್ತಾ ಇರ್ತಾರೆ. ಯಾವುದೋ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಯಾವುದೋ ಒಂದು ದೊಡ್ಡ ಕೆಲಸದಲ್ಲಿ ಯಾವುದೋ ಒಂದು ಆಧಿಪತ್ಯವನ್ನ ವಹಿಸೋದಿಲ್ಲ ಯಾವುದೂ ಕೂಡ. ಆದರೆ ಒಬ್ಬ ವ್ಯಕ್ತಿ ವಹಿಸ್ತಾರೆ ಅಂತಂದ್ರೆ ಆ ವ್ಯಕ್ತಿ ಉಳಿದಂಥ ಎಲ್ಲ ಅನೇಕ ವ್ಯಕ್ತಿಗಳಿಗಿಂತಲೂ ಕೂಡ ಉತ್ತಮನಾಗಿ ಇರ್ತಾನೆ ಅಂತ ಅರ್ಥ. ಹೀಗಾಗಿ ಭೀಮಸೇನ ದೇವರಿಗೆ ಅಸ್ಮಿನ್ ಯುದ್ಧೇ ಭೀಮಸೇನ ತ್ವಯಿಭಾರ ಸಮಾಹಿತಃ ಅಂತ ಕೃಷ್ಣ ಪರಮಾತ್ಮ ಈ ರೀತಿಯಾಗಿ ಭೀಮಸೇನ ದೇವರಿಗೆ ಭಾರವನ್ನ ಹೊರಿಸ್ತಾ ಇದ್ದಾನೆ ಎಂದು ಭೀಮಸೇನ ದೇವರು ಎಲ್ಲ ವ್ಯಕ್ತಿಗಳಿಗಿಂತಲೂ ಕೂಡ ಉತ್ತಮ ಅಂತ ಈ ರೀತಿಯಾಗಿ ಕೃಷ್ಣ ಪರಮಾತ್ಮ ಹೀಗೆ ಈ ಶ್ಲೋಕದಿಂದಲೂ ಕೂಡ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಮಹಾಭಾರತದ ವಾಕ್ಯಗಳಿಂದಲೇನೆ ಆ ವಾಯುದೇವರಿಗೆ ಉತ್ತಮತ್ವವು ಸಿದ್ಧವಾಗ್ತಾ ಇದೆ. ಹೀಗಾಗಿ ಮಹಾಭಾರತದ ವಾಕ್ಯದಿಂದ, ಮೊದಲಿಗೆ ಹೇಳಿದಂತೆ ಮಹಾಭಾರತದ ವಾಕ್ಯದಿಂದಲೇನೆ ಮಹಾಭಾರತದ ನಿರ್ಣಯವನ್ನ ಮಾಡೋದಾಗ್ಲಿ, ಬೇರೆ ವಿಷಯಗಳ ನಿರ್ಣಯವನ್ನ ಮಾಡೋದಾಗ್ಲಿ ಇದರಿಂದ ಮಾಡುತ್ತದೆ ಅಂತ ಶ್ರೀಮದಾಚಾರ್ಯ ಹೇಳಿದ್ದು. ಹೀಗಾಗಿ ಹರಿ ಸರ್ವೋತ್ತಮತ್ವವನ್ನು ಅನೇಕ ಪ್ರಮಾಣಗಳನ್ನ ಕೊಟ್ಟು ಮಹಾಭಾರತ ವಾಕ್ಯಗಳಿಂದಲೂ ಕೂಡ ನಿರ್ಣಯವನ್ನ ಮಾಡಿದ್ದು, ಸಮರ್ಥನೆಯನ್ನ ಮಾಡಿದ್ದು. ತದನಂತರದಲ್ಲಿ ವಾಯುದೇವರ ಉತ್ತಮತ್ವವನ್ನು ಕೂಡ ಅನೇಕ ಪ್ರಮಾಣಗಳನ್ನ ಉದಾಹರಣೆ ಮಾಡಿ, ವೇದಗಳನ್ನೂ ಪ್ರಮಾಣವನ್ನಾಗಿ ಉದಾಹರಣೆ ಮಾಡಿ, ಮಹಾಭಾರತ ವಾಕ್ಯದಿಂದಲೇನೆ ಈ ಭೀಮಸೇನ ವಾಯುದೇವರಿಗೆ ಉತ್ತಮತ್ವ ಸಿದ್ಧವಾಗ್ತದೆ ಎಂಬುದನ್ನ ಈ ಉದಾಹರಣೆಯನ್ನು ಮಾಡಿದ್ದಾರೆ. ನಂತರದಲ್ಲಿ ತಾರತಮ್ಯ ಕ್ರಮವನ್ನ ಹೇಳ್ತಾ ಇದ್ದದ್ದು. ನಂತರದಲ್ಲಿ ಯಾರು ವಾಯುದೇವರಿಗಿಂತಲೂ ನಂತರದಲ್ಲಿ ಯಾರು ಉತ್ತಮರು, ಅದಕ್ಕೇನು ಪ್ರಮಾಣಗಳು ಎಂಬುದನ್ನ ಪ್ರಮಾಣಗಳನ್ನ ಕೊಟ್ಟು ಆ ಪ್ರಮಾಣಗಳ ಮುಖಾಂತರವಾಗಿ ಮುಂದಿನ ಆ ತಾರತಮ್ಯ ಕ್ರಮವನ್ನ ತಿಳಿಸಿಕೊಡ್ತಾರೆ. ಅದನ್ನ ಮತ್ತೆ ಮುಂದೆ ತಿಳಿಯೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.